ನಮ್ಮ ಊರಾಗ ಹಿಂಗೆ ನೆರಳಿ ಹಿಂದಕ್ಕೂ ನಮ್ಮ ಮುತ್ಯಾರು ಸಾಲ ಕೊಟ್ಟಿರಂತ. ನಾವು ಹೆಂಗೆ ಕೊಟ್ಟಿವಿ ಹಂಗೆ ಕೊಟ್ಟಿವಿ. ನಾವು ಹೆಂಗೆ ಕೊಟ್ಟಿವಿ ಹಂಗೆ ಕೊಟ್ಟಿರಂತ. ಕೊಟ್ರೆ ನಮ್ಮ ಮುತ್ಯಾರು ಗಜ್ರಿ ಹಚ್ತಿರತ್ತ ಹೊಲಗಳು. ಆ ಗಜ್ರಿ ಹೊಲದಾಗ ಏನಾಗ್ಯದ, ನೀರು ಬಿಟ್ಕೋತ ನಿಂತಿದ್ದಂತ ನಮ್ಮ ಮುತ್ಯ. ನೀರು ಬಿಟ್ಕೋತ ನಿಂತಾಗ ಹಿಂಗೆ ನಮ್ಮಂತ ಯಾವನ ಇದೇ ಇವ ನಂಬಲ್ಲಿ ಹಂಗೆ ಸಾಲಕ್ಕೆ ಬಂದಾನಲ್ಲ, ಹಂಗೆ ಸಾಲಕ್ಕೆ ಬಂದ ತುಡಿ ಬಡಿ ಬಂದು ನನಗೊಂದು 10,000 ರೂಪಾಯಿ ಕೊಡಿ ಅನ್ನಂತ. ಆಗಿನ ಕಾಲಕ್ಕೆ 10,000 ಅಂದ್ರೆ ಅವಾಗ ಒಂದು 2 लाख 3 लाख ಇದ್ದಂಗೆ ಇತ್ತು ಅವಾಗ ಕೆಲಸ. ಅದು ಕೊಡೋ ಹೊತ್ತಿನಾಗ ಒಂದು ಬೇಕ್ ಕಡ್ಡು ಬಂದಿತ್ತು ರೊಕ್ಕ ಕೊಡೋ ಹೊತ್ತಿನ. ಆ ಬೇಕ್ ಏನು ಮಾಡ್ತಾ, ಅದು ಮುಂದೆ ಸಾಲ ನೀ ನನಗೆಲ್ಲ ಕೊಟ್ಟಿಲ್ಲ ಅಂತ ತಿರಿ ಬಿದ್ದನಂತವ. ಇವನಂತವನೇ ನಮಗೆ ಇವನಂತಾನೆ ಕಿರಿ ಬಿದ್ದನಂತ ಸಾಲ ಕೊಡ್ಲಾಕ. ನೀ ಏನು ನನಗೆ ಸಾಲ ಕೊಟ್ಟಿಲ್ಲ ಅಂಥೇಳಿ ನಾವು ನೋಡ 10,000 ರೂಪಾಯಿ ಕೊಟ್ಟೀನಿ, ಹೆಂಗೆ ಮಾಡ್ಲಪ್ಪ ಅಂತ ಕುದೇ ಬಿತ್ತಂತವ್ನಿಗೆ. ಕುದೇ ಬಿದ್ದು ಒಂದಿನ ಹೆಂಡತಿ ಹುಷಾರಿದ್ರು ಅಂತ ಮನ್ಯಾಗ ನೆನಪಲೆ. ಮತ್ತು ನೀ ಯಾರಾದ್ರೆ ಕೊಟ್ಟಿಲ್ಲ ಅಂತೇಳಿ ಗಿಡನೂ ಇದ್ದಿಲ್ಲ ಅಲ್ಲಿ, ಒಂದು ಏನೂ ಇದ್ದಿಲ್ಲ, ಹೆಂಗೆ ಕೊಟ್ಟು ಒಂದು ಗಿಡ ಗಂಟಿನೂ ಇದ್ದಿಲ್ಲ, ಹೆಂಗೆ ಸಾಲ ಕೊಟ್ಟೆ ಅಂತ ಗಂಡಕ್ಕದು ಅಂತ. ಅಂದ್ರೆ ಏನು ಇದ್ದಿಲ್ಲ, ಒಂದು ಬೇಕು ಮಾತ್ರ ಆಡ್ ಬಂದಿದ್ದು ನೋಡೋಣಂತ. ಅದು ಮುಂದೆ ಆ ಬೆಕ್ಕಿಗೆ ಅಂತೀನಿ ವಕೀಲನ ಬಂದು ಬೆಕ್ಕಿಗೆ ತೊಗೊಂಡು ಬಂದನಂತ ವಕೀಲ್. ಮತ್ತು ನೀವೊಂದು ಬೆಕ್ಕಿಗೆ ತೊಗೊಂಡು ಬಾರಪ್ಪ ನೋಡಾರಿ ಅನ್ನಂತ. ಮನೆಗಿನ ಬೆಕ್ಕು ಹಾಯ್ಕೊಡೋದಂತವ. ಯಾರು ಮನೆಗಿನ ಬೆಕ್ಕು ಹಾಯ್ಕೊಡೋದಾಗ ಆ ಬೆಕ್ಕು ನಿನಗೇನು ಯಾರು ಇದ್ರಪ್ಪ ಎದುರ ಕೊಡೋ ಹೊತ್ತಿನಾಗ ಏನು ಸುದ್ದಿ ಅಂತ ಕೇಳಿದ್ರೆ, ನನಗೇನೇ ಇದ್ದಿಲ್ಲ ಇದು ಬೆಕ್ಕು ಬಂದಿತ್ತು ನೋಡೋದನಂತ. ಅವಾಗ ಏನಂದನಂತವ, ಈ ಬೆಕ್ಕಲ್ರಿ ಅಡಿ ಬೇಕಂದನಂತ. ಯಾರು ರೊಕ್ಕ ತೊಗೊಂಡ ಈ ಬೆಕ್ಕೆಲ್ಲಿತ್ತು ಅಡಿಬೇಕಿತ್ತು ಅಂದ. ನಾವು ಅವಾಗ ಅಡಿಬೇಕಿತ್ತು ಅಂದ ಮಗನೇ ಸಿಕ್ಕಿಬಿದ್ದನ. ಅವಾಗ ಅಡಿಬೇಕಿತ್ತು ಅಂದ್ರೆ ಸಿಕ್ಕಿಬಿದ್ದ. ಊರು ಬೇಕಿಲ್ಲ ಅಡಿಬೇಕಲ್ಲಿದ್ದಿಲ್ಲ ಅಂತೇಳಿ ಸಿಕ್ಕಿಬಿದ್ದನಂತ. ಆವಾಗಿನ ಕಾಲಕ್ಕೆ ನಮ್ಮ ಮುತ್ತ ನಮ್ಮ ಅವ್ವರು ಕಾಕ ಕಾನಿಸ್ಟೇಬಲ್ ಇದ್ದನಂತ. ಅರ್ಥ ಬೆಕ್ಕ ಸಾಕ್ಷಿ ಬಂತು. ಅಡಿಬೇಕು ಸಿಕ್ಕಿ ಬಿದ್ದನಂತ. ಸಿಕ್ಕಿ ಬೀಳೋದು ಅವಾಗ ರೊಕ್ಕ ಉಸುಲಾದು. ಈಗ ಅಂತ ಬೆಕ್ಕಿನ ಕುಂತ ಹೊಣ ನಮ್ಮ ಗಂಡ. ಹಾಂ ಅದು ಏನನ್ಬೇಕು ಅಂತ ನಾವೇನೋ ತಿಳಿದು ನಾವೇನೋ ನಮ್ಮ ಇದು ಅಂತ ತಿಳ್ಕೊಂಡೇವಿ. ಹಿಂಗೆ ಮಾಡ್ಯಾನವ. ಸುಜಾತಾಬಾಯಿನೇ ಮಾಡಿದ್ವಪ್ಪ ನಮ್ಗೆ.